ಈಗ ಮುಂದೆ ಪುಸ್ತಕ ಸಮರ್ಪಣೆಯ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಹಸ್ತಪ್ರತಿಗಳನ್ನು ನೋಡಿರ್ತೇವೆ. ಹಳೆಯ ಕಾಲದ ಗ್ರಂಥಗಳ ರಾಶಿ ಅದು ಇವತ್ತಿಗೆ ನಾಶ ಆಗಲಿಕ್ಕೆ ಬಂದಿದೆ. ಯಾಕೆಂದರೆ ಯಾವುದೇ ಟೆಕ್ನಾಲಜಿಗಳು ಹಸ್ತಪ್ರತಿಗಳನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂತಹ ಹೆಚ್ಚಿನ ಟೆಕ್ನಾಲಜಿಗಳೆಲ್ಲ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಆದ್ದರಿಂದಾಗಿ ಅದನ್ನು ಪುನಃ ಈಗ ಹಸ್ತಪ್ರತಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ಬೆಂಗಳೂರಿನ ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಅನ್ನುವಂತಹ ಸಮಿತಿ, ಹಾಗೆ ಸ್ಮೃತಿ ಸೇವಾ ಮಂಡಲ ಎಂಬತಕ್ಕಂತಹ ಇವರುಗಳು ತಾವು ನಿರ್ವಹಿಸ್ತಾ ಇದ್ದಾರೆ. ಅದರ ಕಾರ್ಯ ಏನು ಅಂತಂದರೆ, ಹಳೆಯ ಹಸ್ತಪ್ರತಿಗಳಲ್ಲಿರ್ತಕ್ಕಂತಹ ವಿಷಯಗಳನ್ನು ತೆಗೆದು ಒಳ್ಳೆಯ ಶುದ್ಧವಾದ ಇಂಕಿನಲ್ಲಿ, ಆರ್ಗಾನಿಕ್ ಇಂಕಿನಲ್ಲಿ ಇನ್ನು 500-600 ವರ್ಷಗಳಿಗೆ ಆಗ್ತಕ್ಕಂತಹ ಉಳಿತಕ್ಕಂತಹ ಪತ್ರಗಳಲ್ಲಿ ಅದನ್ನೆಲ್ಲ ಪುನಃ ಲೇಖನ ಮಾಡಿರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ತಾವುಗಳು ಮಾಡ್ತಕ್ಕಂತಹ ಕೆಲಸದಲ್ಲಿ ತೀರ್ಥ ಪ್ರಬಂಧದ ಈ ಗ್ರಂಥದ ಲೇಖನವನ್ನು ಮಾಡಿ ಅದನ್ನು ಇವತ್ತಿವರು ಶ್ರೀಗಳವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೃಷ್ಣಮೂರ್ತಿ ಇವರು, ಹಾಗೆ ಪ್ರಪನ್ನ ಶ್ರೀರಾಮ್, ಹಾಗೆ ಭರಣಿ ರಂಗರಾಜನ್, ವಸುಪ್ರಿಯ ಬಾಲಾಜಿ ಇವರುಗಳೆಲ್ಲ ಸ್ತ್ರೀಯರು ತಾವೇ ಉತ್ಸಾಹದಿಂದ ಸೇರಿಕೊಂಡು ಇಂತಹ ಶ್ರೇಷ್ಠವಾದಂತಹ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಬಂದು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಗಳನ್ನು ಪಡಿಬೇಕು. ಹಾಗೆ ಈ ಕಾರ್ಯದ ಬಗ್ಗೆ, ಇವರು ಮಾಡ್ತಕ್ಕಂತಹ ಈ ಕಾರ್ಯಗಳ ವಿವರಣೆಯನ್ನು ಕೊಡಲಿಕ್ಕೆ ಕೃಷ್ಣಮೂರ್ತಿಯವರು ಬಂದು ತಾವೊಂದೆರಡು ನಿಮಿಷಗಳ ಕಾಲ ಮಾತಾಡಬೇಕು. ಶ್ರೀಪಾದಂಗಳರ ಪಾದಚರಣಕ್ಕೆ ನಮಸ್ಕರಿಸ್ತಾ ಇಲ್ಲಿ ಸೇರಿರುವಂತಹ ಭಕ್ತಾದಿಗಳೆಲ್ಲರಿಗೂ ನಮಸ್ಕಾರ. ಆರಂಭದಲ್ಲಿ ಗುರುಕುಲದ ಮಕ್ಕಳು ಸುಶ್ರಾವ್ಯವಾಗಿ ಸಾಮಗಾನವನ್ನು ಮಾಡಿದ್ರು. ಭಾರತೀಯ ಜ್ಞಾನ ಪರಂಪರೆಯ ಒಂದು ಅಡಿಪಾಯ ಅಂದರೆ ವೇದಗಳು, ಭಗವಂತನ ವಾಣಿ. ಆದರೆ ಈ ವೇದಗಳು ಎಷ್ಟು ವರ್ಷಗಳು ಹಳೆಯವು ಅಂತ ಹೇಳೋದಕ್ಕೆ, ಅಂದರೆ ನಾಮರೂಪದಲ್ಲಿ ಅಥವಾ ಲಿಪಿ ರೂಪದಲ್ಲಿ ಎಷ್ಟು ವರ್ಷ ಹಳೆಯದು ಅಂತ ಹೇಳೋದಕ್ಕೆ ನಮ್ಮಲ್ಲಿ ಯಾವುದೂ ದಾಖಲೆಗಳಿಲ್ಲ, ಭಾರತದಲ್ಲಿಲ್ಲ. ಜಗತ್ತಿನ ಎಲ್ಲ ಸಾಹಿತ್ಯಗಳಲ್ಲಿ ಅತ್ಯಂತ ಪ್ರಾಚೀನವಾದುದು ವೇದ ಅಂತ ಇತಿಹಾಸಕಾರರು ಒಪ್ಪಿದ್ದಾರೆ. ಅಂದರೆ ಸುಮಾರು 5,000 ವರ್ಷಗಳು ಅಂತ. ಈ ವೇದಗಳಿಗೆ ಸಾಕ್ಷ್ಯ ಸಿಗೋದು ಭಾರತದಲ್ಲ, ದೂರದ ಮೆಸೊಪೊಟೋಮಿಯಾದಲ್ಲಿ. ಮೆಸೊಪೊಟೋಮಿಯಾ ಅಂದರೆ ಈಗಿನ ಇರಾನ್ ಏನಿದೆ, ಮತ್ತು ಗ್ರೀಸ್, ಎರಡರ ಮಧ್ಯ ಬರುವಂತಹ ನೈಲ್ ನದಿಯ ದಂಡೆ, ಅಲ್ಲಿ ಇದ್ದಂಥ ಅಲ್ಲಿ ಸಿಕ್ಕಿರುವಂತಹ ಅವೇ ಮಣ್ಣಿನ, ಅಂದರೆ ಕೆಮ್ಮಣ್ಣಿನ ಒಂದು ಟ್ಯಾಬ್ಲೆಟ್ನಲ್ಲಿ ವೈದಿಕ ರಾಜರುಗಳ ಹೆಸರು ಉಲ್ಲೇಖ ಆಗಿದೆ. ಎಲ್ಲಿಂದ ಅಂತ ಅಂದರೆ ಚಂದ್ರವಂಶದ ಮನಸ್ಯುವಿಂದ ಶುರುವಾಗಿ ಮಹಾಭಾರತದ ಯುಧಿಷ್ಠಿರನವರೆಗೂ ಸೂರ್ಯ ಮತ್ತು ಚಂದ್ರವಂಶಗಳ ರಾಜರ ಹೆಸರುಗಳು ಜೊತೆಗೆ ವೇದದಲ್ಲಿ ಬರುವಂತಹ ರಾಜರ ಹೆಸರುಗೂ ಉಲ್ಲೇಖ ಆಗಿದೆ. ಇದರ ಡೇಟಿಂಗ್ 4700 ವರ್ಷಗಳು ಅಂತ ನಿಶ್ಚಯ ಆಗಿದೆ. ಅಂದರೆ ಆ ವೇದಗಳು 4000 ವರ್ಷಗಳಿಗಿಂತ ಹಳೆಯುವಂತ ಆಯಿತು. ಇದು ನಮಗೆ ಪ್ರಾಚ್ಯ ವಸ್ತು ಸಂಶೋಧನೆಯಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯ. ಶ್ರುತಿ ಸ್ಮೃತಿ ಪರಂಪರೆಯಲ್ಲಿ ಬಂದಂತಹ ವೇದಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಅದೇ ಪರಂಪರೆಯಲ್ಲಿ ನಡ್ಕೊಂಬಂತು. ಆದರೆ ಕಾಲಕ್ರಮೇಣ ಈ ಗ್ರಾಮಗಳು, ಅಗ್ರಹಾರಗಳು ನಗರಗಳಾಗಿ ಬದಲಾವಣೆ ಆಗ್ತಾ ಆಗ್ತಾ ಈ ಪರಂಪರೆ ಸ್ವಲ್ಪ ಕ್ಷೀಣ ಆಗ್ತಾ ಬಂತು. 3000 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಕಬ್ಬಿಣದ ಆವಿಷ್ಕಾರ ಆದಾಗ ನಗರಗಳು ಜಾಸ್ತಿ ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋದ್ವು. ಅಂದರೆ ಸಿಟೀಸ್ ಅಂತ ಈಗೇನು ಹೇಳ್ತೀವಿ ಆ ಥರ. ಆಗ
ಅಗ್ರಹಾರಗಳು, ಗ್ರಾಮಗಳು, ಗುರುಕುಲಗಳಿದ್ದಂತಹ ವ್ಯಕ್ತಿಗಳೆಲ್ಲ ಹೆಚ್ಚಾಗಿ ನಗರಗಳಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿದ್ರು. ಈಗ ಹಳ್ಳಿಗಳಿಂದ ಪಟ್ಟಣಕ್ಕೆ ಹೇಗೆ ಬರ್ತಿದ್ದಾರೆ ಜನಗಳು, ಆ ಥರ ಈ ಸ್ಮೃತಿ ಪರಂಪರೆ ಸ್ವಲ್ಪ ಹೆಚ್ಚಾಗಿ ಕ್ಷೀಣ ಆಗ್ತಾ ಹೋಯಿತು. ಲಿಪಿಗಳ ಒಂದು ಆವಿಷ್ಕಾರ ಆಗಾಯಿತು. ಬುದ್ಧನಿಗಿಂತ ಸ್ವಲ್ಪ ಮುಂಚೆ ಈ ಲಿಪಿಗಳು ಅಸ್ತಿತ್ವಕ್ಕೆ ಬಂದವು. ನಮ್ಮ ವೈದಿಕ ಪರಂಪರೆಯಲ್ಲಿದ್ದಂತಹ ಏನು ವಾಂಗ್ಮಯ ಇತ್ತು ಅದು ಲಿಪಿಬದ್ಧವಾಗಿ ಮಾಡಬೇಕು ಅನ್ನೋ ಒಂದು ಕಲ್ಪನೆ ನಿಧಾನವಾಗಿ ಸುಮಾರು 2000 ವರ್ಷಗಳ ಹಿಂದೆ ಬರೋಕ್ಕೆ ಶುರು ಆಯಿತು. ಅದಕ್ಕಿಂತ ಮುಂಚೆ ವೇದಗಳು ಲಿಪಿಯಲ್ಲಿ ಏನೂ ಇದ್ದಂಥದ್ದಿಲ್ಲ. ಈಗ ಪರಿಸ್ಥಿತಿ ನಮಗೆ ಗೊತ್ತಿದೆ. ಸ್ವಾಮಿಗಳು ಮಹೋಪಕಾರ ಮಾಡ್ತಿದ್ದಾರೆ. ಉತ್ತರ ಭಾರತದಿಂದ ಗುರುಗಳನ್ನು ಕರೆಸಿ ಸಾಮಗಾನವನ್ನು ಹೇಳಿಸಿ ಅದನ್ನು ಕಂಠಸ್ಥ ಮಾಡಿಸಿ ಮುಂದಿನ ಪರಂಪರೆಗೆ ಕೊಡಬೇಕು ಅಂತ. ಜಗತ್ತಿನಲ್ಲಿ ಕೂಡ ಇದರ ಪ್ರಾಮುಖ್ಯತೆ ಎಷ್ಟು ಅಂತ ಈಗ ಗೊತ್ತಾಗಿದೆ. ಆ ದೃಷ್ಟಿಯಿಂದ ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಈ ಪವಿತ್ರವಾದಂತಹ ಅಪರೂಪವಾದಂತಹ ಮತ್ತು ದುರ್ಲಭ ಗ್ರಂಥಗಳನ್ನ ಕಾಪಾಡಬೇಕು ಅನ್ನೋ ಒಂದು ಯೋಜನೆ ಹಾಕ್ಕೊಳ್ತು. 2015ರಲ್ಲಿ ಒಂದು 5 ನಿಮಿಷದಲ್ಲಿ ಹೇಳ್ತೀನಿ. 2015ರಲ್ಲಿ ಈ ಕೆಲಸ ಶುರು ಮಾಡಿದ್ವಿ. ಈಗ ಸಮರ್ಪಣೆ ಏನು ಮಾಡಿದ್ವಿ ಅದು ವಾದಿರಾಜ ವಿರಚಿತ ತೀರ್ಥ ಪ್ರಬಂಧ ಗ್ರಂಥ. ಆ ತರಹ ಅದು ಇತಿಹಾಸ ಗ್ರಂಥನೇ. ಆ ತರಹ ಗ್ರಂಥಗಳನ್ನ ಸುಮಾರು 300-400 ವರ್ಷ, ಇನ್ನೂ ಹೆಚ್ಚಾಗಿದೆ 500 ವರ್ಷಗಳ ಕಾಲ ಕಾಪಾಡಬಹುದು ಅನ್ನೋ ದೃಷ್ಟಿಯಿಂದ ಈ ಥರ ಗ್ರಂಥಗಳನ್ನ ಬರೀಬೇಕು. ನಮ್ಮ ಹಿರಿಯರು ನಮಗೆ ಕೊಟ್ಟಂಥ ಬಳುವಳಿ ಇದು. ಏಕೆಂದರೆ ಈಗಿನ ಆಧುನಿಕ ಯುಗದಲ್ಲಿ ಕಂಪ್ಲೀಟ್ ಡಿಜಿಟೈಸೇಷನ್ ಇದೆ, ಕ್ಲೌಡ್ ಮ್ಯಾನೇಜ್ಮೆಂಟ್ ಇದೆ, ಇಂಟರ್ನೆಟ್ ಇದೆ. ಎಲ್ಲಿ ಬೇಕಾದರೂ ಯಾವ ವಸ್ತು ಬೇಕಾದ್ರೂ ತಕ್ಷಣ ಸಿಗುತ್ತೆ. ಈಗ ಯಾಕೆ ಬೇಕು ಈ ಹಳೆ ಪದ್ಧತಿ ಅಂತ ಸಾಕಷ್ಟು ಜನ ಕೇಳ್ತಾರೆ. ನಮ್ಮ ಪ್ರಾಚೀನರು ನಮಗೆ ಕೊಟ್ಟಂತಹ ಈ ಪದ್ಧತಿ ಏನು ಅಂದರೆ ಕನಿಷ್ಠ 500 ವರ್ಷ ಅಂತಂದರೆ ಒಂದು 20 ಜನರೇಷನ್ ಅಂದರೆ 20 ಪೀಳಿಗೆ ಅದನ್ನು ಕಾಪಾಡ್ಕೋಬೋದು. ಈಗಿರುವಂತಹ ಆಧುನಿಕ ಪದ್ಧತಿ ಏನಿದೆ 5 ತಿಂಗಳು 6 ತಿಂಗಳು ಆದರೆ ಆ ಟೆಕ್ನಾಲಜಿ ಬದಲಾಗ್ಬಿಟ್ಟಿರುತ್ತೆ. ಟೆಕ್ನಾಲಜಿ ಬದಲಾದರೆ ಒಂದು ಫೈಲ್ ಈಗ ಓಪನ್ ಮಾಡೋದು 6 ತಿಂಗಳಾದ್ಮೇಲೆ ಓಪನ್ ಮಾಡಬೇಕು ಅಂದರೆ ಹೆಚ್ಚು ಹಣ ಕೊಟ್ಟು ಅದನ್ನು ಅಪ್ಗ್ರೇಡ್ ಮಾಡ್ಕೋಬೇಕು, ಇಲ್ಲ ಹೊಸ ಸಾಫ್ಟ್ವೇರ್ ತೊಗೋಬೇಕು. ಅವಲಂಬಿತ ಜಾಸ್ತಿ ಆಗುತ್ತೆ. ಇದು ಎಷ್ಟು ವರ್ಷ ಇರುತ್ತೆ ಅಂತ ಗೊತ್ತಿಲ್ಲ. ಆದ್ದರಿಂದ ಈ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಆ ಗ್ರಂಥಗಳನ್ನ ನಾವು ಕಾಪಿಟ್ಕೊಂಡ್ರೆ ಭಾರತದ ಈ ಸಾಹಿತ್ಯದ ಜಗತ್ತಿಗೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅಂತ ಶುರು ಮಾಡಿದ್ವಿ. ಮಾತೆಯರು ಈ ಕೆಲಸದಲ್ಲಿ ತೊಡಗಿಸ್ಕೊಂಡವ್ರು ಏನಂದರೆ ವಿಶೇಷವಾಗಿ ಅಂದರೆ ಬರೀ ಮಾತೆಯರೇ. ಮೇಲುಕೋಟೆಯ ಶ್ರೀ ಲಕ್ಷ್ಮೀ ತಾತಾರ್ಜಾಚಾರ್ ಅವರು ಈ ಕೆಲಸನ ಶುರು ಮಾಡಿದ್ರು. ಅಲ್ಲೂ ಕೂಡ ಹೆಣ್ಮಕ್ಳಿಗೆ ಹೇಳ್ಕೊಟ್ರು. ಹೆಣ್ಮಕ್ಳು ಅಂದರೆ ಶ್ರದ್ಧೆಯಿಂದ ಕೂತ್ಕೊಂಡು ಬರೀತಾರೆ. 1 ಗಂಟೆ ಪ್ರತಿನಿತ್ಯ ದೇವರ ಮುಂದೆ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಇದೇ ಅಭ್ಯಾಸ, ಅದೇ ದೇವರ ಪೂಜೆ. ಎಲ್ಲರೂ ಹಾಗೆ ಮಾಡಿದ್ದಾರೆ 15 ಜನ. ಇದಕ್ಕೆ ಬೇಕಾದಂತಹ ವಸ್ತುಗಳು ಅಂದರೆ ಸೆಣಬಿನ ಹಾಳೆ, ಸೆಣಬಿನಲ್ಲಿ ಮಾಡಿರುವಂಥ ಹಾಳೆ. ಅದಕ್ಕೆ 0 ಕೆಮಿಕಲ್, ಯಾವುದೇ ಕೆಮಿಕಲ್ ಇರೋಲ್ಲ, ಹ್ಯಾಂಡ್ಮೇಡ್ ಪೇಪರ್ ಅಂತ ಹೇಳ್ತೀವಿ. ಅದನ್ನು ಗುಜರಾತಿಂದ ತರಿಸಿದ್ವಿ. ಅದಕ್ಕೆ ಬಳಸುವಂತಹ ಶಾಹಿ ಸಾಸಿವೆ ಎಣ್ಣೆನ ಆ ಕಿಟ್ಟ ಬರುತ್ತಲ್ಲ, ಆ ಕಿಟ್ಟನ್ನು ದ್ರವ ರೂಪದಲ್ಲಿ ಉಪಯೋಗಿಸೋದು. ಅದು ಇಂಕ್ ಅಂತ ಹೇಳ್ತೀವಲ್ಲ ಅದು. ಇದಕ್ಕೆ ಬೇಕಾಗಿರುವಂತಹ ಪೆನ್, ಲೇಖನಿ ಮೃದುವಾದಂತಹ ಬಿದಿರು. ಅದು ಹೆಚ್ಚಾಗಿ ಅಸ್ಸಾಂ, ನಾರ್ತ್ ಈಸ್ಟ್, ಆ ಕಡೆ ಈಶಾನ್ಯ ಭಾರತದಲ್ಲಿ ಬೆಳೆಯುತ್ತೆ. ಅಲ್ಲಿಂದ ತರಿಸಿದ್ವಿ. ಸೊ ಒಟ್ಟಾರೆ ಅದಕ್ಕೆ ಬೇಕಾದಂಥ ಪರಿಕರಗಳನ್ನ ತರಿಸಿ ಅವ್ರಿಗೆ ಸುಮಾರು 1.5 ವರ್ಷ ಪ್ರತಿನಿತ್ಯ ಟ್ರೈನಿಂಗು ಅವ್ರ ಮನೇಲಿ ಮಾಡೋದು. ವಾರಕ್ಕೊಂದ್ಸಲಿ ಶಾಲೆಯಲ್ಲಿ ಕೂರಿಸಿ ಅವ್ರಿಗೆ ಚಿಕ್ಕ ಮಕ್ಕಳ ಥರ ಪಾಠ ಹೇಳ್ಕೊಡೋದು. ಆ ಲಿಪಿ ಬರೆಯೋದು ಹೇಗೆ ಅಂತ. ಮೊದಲು ದೇವನಾಗರಿ ಲಿಪಿ ಬರೆದ್ರು. ನಂತರ ಈಗ ಶಾರದಾ ಲಿಪಿ, ಕಾಶ್ಮೀರದಲ್ಲಿ ಉಚ್ಚಾರಿಸ್ತಿದ್ದಂತಹ ಆ ಗ್ರಂಥಗಳ ಮೂಲ ಶಾರದಾ ಲಿಪಿಯನ್ನು ಬರೆಯೋದು ಕಲ್ತಿದ್ದಾರೆ. ಸೊ ಆದ್ದರಿಂದ ಈ ಎಲ್ಲ ಪರಿಶ್ರಮದ ಒಂದು ಫಲ ರೂಪವಾಗಿ
ತೀರ್ಥ ಪ್ರಬಂಧ ಮೂಡಿ ಬಂದಿದೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಗುರುಗಳ ಅನುಗ್ರಹ. ನಾವು 3 ವರ್ಷಗಳ ಹಿಂದೆಯೇ ಸಣ್ಣ ಸಣ್ಣ ಗ್ರಂಥಗಳು, ಮೊದಲು ಭಗವದ್ಗೀತೆ ಬರೆದ್ರು 700 ಶ್ಲೋಕಗಳನ್ನ. ಅಲ್ಲಿ ನಿಂತಿದ್ದಾರಲ್ಲ ಮಾತೆ, ಅವರು ಪ್ರಪನ್ನ ಅಂತ. ಅವರು ಗರ್ಭಿಣಿಯಾಗಿದ್ದಾಗ ಒಂದು ಅಧ್ಯಾಯ ಪೂರ್ತಿ ಬರೆದಿದ್ದಾರೆ. ಮಗುವಿಗೆ ಗರ್ಭದಲ್ಲೇ ಸಂಸ್ಕಾರ ಕೊಟ್ಟಿದ್ದಾರೆ. ಹಾಗೆ 15 ಜನ ಮಾತೆಯರು ಪ್ರತಿನಿತ್ಯ ಈಗಲೂ ಮಾಡ್ತಾರೆ. ಅವ್ರ ಕೆಲಸ ಶುರು ಆಗೋದು ಹೇಗೆ ಅಂದರೆ, ದಿನನಿತ್ಯದ ಸಂಸಾರದ ಕೆಲಸಗಳನ್ನೆಲ್ಲ ಮುಗಿಸಿ ರಾತ್ರಿ 10 ಗಂಟೆ ಮೇಲೆ. ಯಾಕೆಂದರೆ ಏಕಾಗ್ರತೆ ಬೇಕು, ಶ್ರದ್ಧೆ ಬೇಕು. ಒಂದ್ಸಲಿ ಬರೆಯೋಕ್ಕೆ ಶುರು ಮಾಡಿದ್ರೆ ಏಕಾಗ್ರತೆ ಹೋದರೆ ಕೆಟ್ಟೋಗುತ್ತೆ. ಲಿಪಿ ಒಂದು ಸರಿ ಕೆಟ್ಟೋದ್ರೆ ಮತ್ತೆ ತಿರ್ಗಾ ಬರೀಬೇಕು, ಒಂದು ಹಳೆ ವೇಸ್ಟ್ ಆಗುತ್ತೆ. ಜೊತೆಗೆ ಶ್ರಮ. ರಾತ್ರಿ 10 ಗಂಟೆ ಕೂತ್ಕೊ 2 ಗಂಟೆ 1 ಗಂಟೆ 2 ಗಂಟೆವರೆಗೂ ಬರೆದವರು ಸಾಕಷ್ಟು ಜನ ಇದ್ದಾರೆ. ಆದ್ದರಿಂದ ಇದು ಒಂದು ತಪಸ್ಸಾಗಿದೆ. ಈ ಕೆಲಸವನ್ನು ಗೃಹಿಣಿಯರು, ಮಾತೆಯರು ತಮ್ಮ ತಮ್ಮ ಮನೆಯಲ್ಲಿ ಮಾಡಬೇಕು. ಇದನ್ನು ಅವ್ರಿಗೂ ಹೇಳ್ಕೊಡ್ಬೇಕು ಅಂತ ಎಲ್ಲರಿಗೂ ಒಂದು ಆನ್ಲೈನ್ ಕ್ಲಾಸ್ಗಳು ಕೂಡ ಶುರು ಮಾಡಿದ್ದಾರೆ. ಇಲ್ಲಿ ಬಂದಿರುವಂತಹ ಮಾತೆಯರು ಅಥವಾ ಗುರುಕುಲದ ವಿದ್ಯಾರ್ಥಿಗಳು ಇದನ್ನು ಕಲಿಬೇಕು ಅಂತ ಅಂದರೆ ನಮ್ಮನ್ನು ಸಂಪರ್ಕಿಸಿದ್ರೆ ಖಂಡಿತ ಮುಂದಿನ ನೀವು ಏನೋ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಮ್ಮ ಮುಂದಿನ ಒಂದು ಏನೋ ಯೋಜನೆ ಆಗಿ ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ 1915ರಲ್ಲಿ ಶ್ಯಾಮಶಾಸ್ತ್ರಿಗಳು ಮೈಸೂರಿನಲ್ಲಿ ಆಕಸ್ಮಿಕವಾಗಿ ಹುಡುಕಿದ್ರು ಅದನ್ನು ಗ್ರಂಥಾಲಯದಲ್ಲಿ. ಅದುವರೆಗೂ ಕೌಟಿಲ್ಯ ಇದ್ದಾನೆ ಅಂತ ಒಂದು ದಾಖಲೆ ಇರಲಿಲ್ಲ. ಕೌಟಿಲ್ಯನ ಅರ್ಥಶಾಸ್ತ್ರ ಇದೆ ಅಂತ ಒಂದು ಸಾಕ್ಷ್ಯ ಕೂಡ ಇರಲಿಲ್ಲ. ಆ ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತೆ ರೀಪ್ರಿಂಟ್ ಮಾಡಿದ್ರು. ಅದೇ ಅರ್ಥಶಾಸ್ತ್ರವನ್ನು ಈಗ ನಾವು ಹಸ್ತಪ್ರತಿಯಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದೀವಿ. ಅದು ಮುಂದಿನ 500 ವರ್ಷಗಳ ಕಾಲ ಅರ್ಥಶಾಸ್ತ್ರ ಇರಬೇಕು ಅಂತ. ಆ ತರಹ ಗುರುಗಳು ಹೇಳಿದ್ರು. ವಿಶ್ವೋತ್ತಮ ತೀರ್ಥರು ಕೂಡ ಈ ದೃಷ್ಟಿಯಿಂದ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇಂತಹ ಪುಣ್ಯಸ್ಮರಣೆ ದಿವಸ ಈ ತೀರ್ಥ ಪ್ರಬಂಧದ ಸಮರ್ಪಣೆ ಆಗಲಿ ಅಂತ ಅಪೇಕ್ಷೆ ಪಟ್ಟಿದ್ದರು. ಆದ್ದರಿಂದ ನಾವೆಲ್ಲ ಬೆಂಗಳೂರಿನಿಂದ ಬಂದಿದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ಆ ಗುಂಪಿನ ಮೇಲೆ ಇರಲಿ. ವಿಶ್ವೋತ್ತಮ ತೀರ್ಥರು ಮತ್ತು ಸ್ವಾಮಿಗಳ ಆಶೀರ್ವಾದ ಕೂಡ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನನ್ನ ಸಣ್ಣ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಅವರ ಈ ಆರಾಧನೆ ಅದು ಸಾರ್ಥಕ ಆಗಬೇಕು ಅನ್ನೋ ದೃಷ್ಟಿಯಿಂದ ಭಾರತೀಯ ಇತಿಹಾಸ ಸಂಕಲನ ಸಮಿತಿಯವರು ಅವರ ಒಂದು ಅಭಿಪ್ರಾಯವನ್ನು ನಮ್ಮ ಮುಂದೆ ಬಂದು ಹೇಳಿದರು. ನಾವು ಈ ರೀತಿಯಾಗಿ ನಿಮ್ಮ ಮಠದಲ್ಲಿ ಏನಾದರೂ ಒಂದು ವಿಶಿಷ್ಟವಾದ ಕೃತಿ ಉಂಟು ಅಂತಂದರೆ ಅದನ್ನು ನಾವು ಒಂದು ಉತ್ತಮವಾದಂತಹ ಪತ್ರದಲ್ಲಿ ಅದನ್ನು ಸ್ವಾಭಾವಿಕವಾದಂತಹ ಒಂದು ಶಾಹಿಯಿಂದ ಬರೆಯುವ, ಕೈಯಲ್ಲೇ ಬರೆಯುವಂಥ ಒಂದು ತಂಡ ನಮ್ಮ ಬಳಿ ಉಂಟು. ಅದಕ್ಕೆ ನಿಮ್ಮ ಮಠದಲ್ಲಿ ಯಾವುದಾದ್ರೂ ಒಂದು ವಿಶಿಷ್ಟವಾದ ಕೃತಿ ಇದ್ದರೆ ಕೊಡಿ, ಅದನ್ನು ನಾವು ಮಾಡ್ತೇವೆ ಅಂತ. ಈ ಮಾತನ್ನು ಹೇಳಿದಾಗ ಮೊದಲು ನೆನಪಿಗೆ ಬಂದರೆ ನಮಗೆ ತೀರ್ಥ ಪ್ರಬಂಧ. ಇದು ಕೇವಲ ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ, ಕೇವಲ ವಿದ್ವಾಂಸರಿಗೆ ಸಂಬಂಧಪಟ್ಟ ಕೃತಿ ಇದು ಅಂತಲ್ಲ. ಇದು ಸಕಲ ಸಜ್ಜನರಿಗೆ, ಸಕಲ ಸಾಧಕರಿಗೆ ಅನುಕೂಲವಾಗುವಂತಹ ಕೃತಿ ಇದು. ಈ ಕೃತಿಯನ್ನೇ ನಾವು ಲೇಖನ ಮಾಡಿಸಬೇಕು ಅಂತ ಹೇಳಿ ಅವರು ತೀರ್ಥ ಪ್ರಬಂಧದ ಶುದ್ಧ ಪ್ರತಿಯನ್ನು ಕೊಟ್ಟೆವು ಅವರಿಗೆ. ಬಹಳ ಸುಂದರವಾಗಿ ಆ ಎಲ್ಲ ಹೆಣ್ಣುಮಕ್ಕಳು ತುಂಬ ಶ್ರದ್ಧೆಯಿಂದ, ದೇವರ ಪೂಜೆಯನ್ನು ಎಷ್ಟು ಶ್ರದ್ಧೆಯಿಂದ ನಾವು ಮಾಡಬೇಕೋ, ಮಾಡ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಅಂತೂ ಮಾಡಬೇಕು ಅಷ್ಟು ಶ್ರದ್ಧೆಯಿಂದ ಅವರು ಮಡಿಯಲ್ಲಿ ಕುಳಿತು, ದೇವರ ಮನೆಯಲ್ಲಿ ಕುಳಿತು ಶುದ್ಧವಾಗಿ ಈ ಒಂದು ಲೇಖನವನ್ನು, ತೀರ್ಥ ಪ್ರಬಂಧ ಲೇಖನವನ್ನು ಮಾಡಿದ್ದಾರೆ. ಅವರು ಎಷ್ಟು ಮುದ್ದಾಗಿ ಬರೆದಿದ್ದಾರೆ ಅದನ್ನು ಗಮನಿಸಿ. ತುಂಬ ಮುದ್ದಾಗಿ ಬರೆದಿದ್ದಾರೆ. ಅಷ್ಟು ಕೂಡ 4 ಪ್ರಬಂಧವನ್ನು ಕೂಡ ಸುಮಾರು ಅವರು ಒಂದು 15 ಜನ ಸೇರಿ ಬರೆದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಭಾಗವನ್ನು ಮಾಡ್ಕೊಂಡು ಬರೆದಿದ್ದಾರೆ. ಅಷ್ಟೂ ಜನ ಬರೆದದ್ದು ಕೂಡ ಒಂದೇ ರೀತಿಯಾದಂತಹ ಅಕ್ಷರ ವಿನ್ಯಾಸಗಳು, ಸ್ವಲ್ಪವೂ ಕೂಡ ವ್ಯತ್ಯಾಸ ಇಲ್ಲ ಅದರಲ್ಲಿ. ಬಹಳ ಸುಂದರವಾಗಿ ಬರೆದಿದ್ದಾರೆ. ಇದೊಂದು ದೊಡ್ಡ ಸೇವೆ. ಒಂದು ಪ್ರಮಾಣ ಉಂಟು ಒಂದು ಶಾಸ್ತ್ರದಲ್ಲಿ, ಯೋ ಲಿಖೇತ್ ದೇವನಾಮಾನಿ ತಾಳಪತ್ರೇಶು ಯತ್ನತಃ ತಸ್ಯ ಪುಣ್ಯಬಲಂ ಪ್ರೋಕ್ತಂ ಅಶ್ವಮೇಧ ಸಮಂ ಭವೇತ್ ಅಂತ ಹೇಳಿ. ಒಂದು ತಾಳಪತ್ರದಲ್ಲಿ ಒಂದು ದೇವರ ನಾಮವನ್ನು ಬರೆದ್ರಿ ಅಂತಾದರೆ
ನೀವು ಅಶ್ವಮೇಧ ಯಾಗವನ್ನು ಮಾಡಿದಂತಹ ಪುಣ್ಯ ಉಂಟು ಅಂತ ಹೇಳ್ತಾರೆ. ಇವರು ಒಂದು ನಾಮ ಅಲ್ಲ, ನಮ್ಮ ಅಖಂಡ ಭಾರತದ 115ಕ್ಕೂ ಅಧಿಕ ಕ್ಷೇತ್ರಗಳಿರುವಂತಹ ಎಲ್ಲ ತೀರ್ಥಕ್ಷೇತ್ರಗಳ ಮಹಾತ್ಮೆಯನ್ನು ವಾದಿರಾಜರು ಯಾವ ರೀತಿಯಾಗಿ ವರ್ಣಿಸಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಈ ಪತ್ರದಲ್ಲಿ ಬರೆದಿದ್ದಾರೆ ಅಂತಂದರೆ ಅವರಿಗೆ ಎಷ್ಟು ಪುಣ್ಯವನ್ನು ಭಗವಂತ ಕೊಡಲಿಕ್ಕಿಲ್ಲ. ಆ ಪುಣ್ಯ ಅವರಿಗೆ, ಆ ಎಲ್ಲ ಮಹಿಳೆಯರಿಗೆ, ಸ್ತ್ರೀಯರಿಗೆ ಅದು ಸಿಗಲಿ. ವಿಶೇಷವಾಗಿ ವಾದಿರಾಜರ ಅನುಗ್ರಹ ಆಗಲಿ. ಇಂತಹ ಈ ಕಾರ್ಯವನ್ನು ಇನ್ನಷ್ಟು ಮಾಡುವಂತಹ ಶಕ್ತಿಯನ್ನು ಅವರಿಗೆ ದೇವರು ನೀಡಲಿ. ಅವರು ಹೇಳಿದ್ದಾರೆ, ಈಗ ತೀರ್ಥ ಪ್ರಬಂಧ ಮಾಡಿ ಆಯಿತು, ಇನ್ನೇನಾದರೂ ಗ್ರಂಥಗಳಿದ್ದರೆ ಕೊಡಿ, ನಾವು ಲೇಖನ ಮಾಡ್ತೇವೆ ಅಂತ ಅವರೇ ಉತ್ಸಾಹದಿಂದ ಕೇಳ್ತಾ ಇದ್ದಾರೆ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಸಂಸ್ಥೆಗೆ ಸಂಸ್ಥೆಯ ಮುಖ್ಯಸ್ಥ ಕೃಷ್ಣಮೂರ್ತಿಯವರು ಬಂದಿದ್ದಾರೆ. ಅವರಿಗೂ ಅವರಿಗೆ ಎಲ್ಲ ಮಹಿಳೆಯರಿಗೂ ಕೂಡ ದೇವರ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ನಾವು ವಿಶೇಷವಾಗಿ ಪ್ರಾರ್ಥಿಸ್ತಾ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.